ಕೊನೆಯ ತನಕ ನೋಡಿ ಮಿಸ್ ಮಾಡಬೇಡಿ ಆಯ್ತಾ. ನಾನು ಚರಿತಾ ಸ್ವೀಡನ್ನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ನಾವು ಸ್ವೀಡನ್ನಲ್ಲಿ ರಾಮನವಮಿ ಆಚರಿಸೋಕ್ಕೆ ಇಸ್ಕಾನ್ ಟೆಂಪಲ್ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ, ಬನ್ನಿ ನೀವು ಜಾಯ್ನ್ ಆಗಿ. ಸೊ ನಾವು ಹೋಗ್ತಾ ಇರೋ ಪ್ಲೇಸು ಯಾರನ್ನ ಹತ್ರ, ಇದು ಸೊದತಲ ಸೆಂಟ್ರಮಿಂದ 30 ಕಿಲೋಮೀಟರ್ಸ್ ಇದೆ. ಟೆಂಪಲ್ಗೆ ಹೋಗ್ಬೇಕು, ಚೆನ್ನಾಗಿ ರೆಡಿ ಆಗಿದ್ದೀವಿ. ಈ ರೆಡಿ ಆಗಿಬಿಟ್ಟು ಮೇಲ್ಗಡೆ ಜಾಕೆಟ್ ಬೇರೆ ಹಾಕೊಬೇಕು. ಹಾಯ್ ಸನಿ. ಹಲೋ. ಸೊ ಇವತ್ತೊಂದು ವೆದರ್ ಹೇಗಿದೆ ಗೊತ್ತಾ, ತುಂಬ ಚಳಿ ಇದೆ. ಬರೀ ಮೋಡ ಇದೆ, ಏಪ್ರಿಲ್ ಮಂತ್ ಮೋಡ ಮಳೆ. ಸರಿ ಆಯಿತು, ಇನ್ನೇ ಸ್ಪ್ರಿಂಗ್ ಶುರು ಆಗಿ ಸಮ್ಮರ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಸ್ನೋಫಾಲ್ ಆಗ್ತಾ ಇದೆ ಆಚೆ ಕಡೆ ಸಣ್ಣಕ್ಕೆ. ನಾವು ಕಾಯ್ತಾ ಇದ್ದೀವಿ ಯಾವಾಗ ಸಮ್ಮರ್ ಬರುತ್ತೆ, ಬಿಸಿಲು ಬರುತ್ತೆ ಅಂತ. ಇಲ್ಲಿ ಇನ್ನೂ ವಿಂಟರ್ ಥರನೇ ಇದೆ ಇನ್ನು. ಬಂದಿದ್ದೀವಿ ಇಸ್ಕಾನ್ ಟೆಂಪಲ್ಗೆ. ಹೊರಗಡೆವಣ ಬನ್ನಿ. ತುಂಬ ಚಳಿ ಆಗ್ತಾ ಇದೆ, ಸ್ನೋ ಬೇರೆ ಬರ್ತಾ ಇದೆ. ಏಪ್ರಿಲ್ ಆದ್ಮೇಲೆ ಹೇಗೆ ಅನಿಸ್ತಿದೆ ಗೊತ್ತಾ. Showing off ourselves to be something we are not. So we don't have to pretend to be a pure devotee in front of Krishna, or we don't have to pretend, or we don't. When we try to cheat portraying Krishna, He knows it within our heart. So if we have some material desire. ಇಸ್ಕಾನ್ ಶುರುವಾಗಿದ್ದು 1966ರಲ್ಲಿ ನ್ಯೂಯಾರ್ಕ್ನಲ್ಲಿ. ಇದನ್ನು ಶುರು ಮಾಡಿದವರು AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರು. 40 ವರ್ಷದಲ್ಲಿ ಇಸ್ಕಾನ್ ವಿಶ್ವದ ಎಲ್ಲ ಮುಖ್ಯವಾದ ಸಿಟಿಗಳಲ್ಲಿ ಸ್ಥಾಪಿತವಾಯಿತು.
ಒಂದ್ ಕಡೆಯಿಂದ ಬಿಡ್ಸ್ಕೊಂಡ್ಬರ್ತಾ ಇದ್ದಾರೆ. ಇಸ್ಕಾನ್ ಟೆಂಪಲಿಂದ ಆಚೆ ಹೋಗೋಕ್ಕೂ ಮುಂಚೆ ಅವ್ರದ್ದು ಒಂದು ಅಂಗಡಿ ಇದೆ, ನೋಡೋಣ ಅಂತ ಅಲ್ಲಿ ಹೋದ್ವಿ. ಇಲ್ಲಿ ನಮ್ಮ ದೇಶದ ಸಾಂಸ್ಕೃತಿಕ ಬಟ್ಟೆಗಳಿವೆ. ಯಾರಿಗೆ ನಮ್ಮ ಟ್ರೆಡಿಷನಲ್ ಡ್ರೆಸ್ ಬೇಕೋ ಅವರು ಇಲ್ಲಿ ಬಂದರೆ ತುಂಬಾ ಆಪ್ಷನ್ಸ್ ಇದೆ. ಶೇರ್ವಾನಿ, ಪೇಟ, ಸ್ಟಾಲ್ಸ್, ಹ್ಯಾಂಡ್ ಬ್ಯಾಗ್ಸ್, ಈ ಕಡೆ ಚೂಡಿದಾರ್, ಸ್ಕರ್ಟ್ಸ್, ಆಕ್ಸೆಸರೀಸ್, ಇಯರಿಂಗ್ಸ್, ಪರ್ಸ್. ಧೂಪ, ಜೇನುತುಪ್ಪ, ತುಪ್ಪ, ರಂಗೋಲಿ ಮ್ಯಾಟ್ಸ್, ಅಗರಬತ್ತಿ, ಪ್ಲೇಟ್ಸ್, ಬುಕ್ಸ್, ಈ ಥರ ಹಲವಾರು ಇಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ಬಟ್ಟೆ ಅಲ್ಲದೆ ಇಲ್ಲಿ ಸಿಹಿ ತಿನಿಸುಗಳು ಕೂಡ ಇತ್ತು. ಅಂದರೆ ಬರ್ಫಿಗಳು ತುಂಬಾ ವೆರೈಟೀಸ್ ಇದೆ. ಹಾಗೂ ಒಂದು ಟೇಸ್ಟ್ ಮಾಡೋಕ್ಕೂ ಕೂಡ ಇಟ್ಟಿದ್ದಾರೆ. ನಾವು ಒಂದೊಂದೇ ಟೇಸ್ಟ್ ಮಾಡಿ ಯಾವುದು ಬೇಕೋ ಅದನ್ನು ಮನೆಗೆ ಪಾರ್ಸಲ್ ತೊಗೊಂಡ್ವಿ. ಒಂದು ಬರ್ಫಿಗೆ 10 ಎಸಿಕೆ, 2ಕ್ಕೆ 20 ಎಸಿಕೆ, ಈ ಥರ ಇತ್ತು. ಒಂದು ಸ್ವಲ್ಪ ಶಾಪಿಂಗ್, ಒಂದು ಸ್ವಲ್ಪ ಸ್ವೀಟ್ಸ್, ಚೆನ್ನಾಗಿತ್ತು. ಹೇಗಿತ್ತು ರಾಮನವಮಿ ವಿಡಿಯೋ ಸ್ವೀಡನಲ್ಲಿ? ನೋಡಿದ್ರೆ ಹೇಗಿರುತ್ತೆ ಅಂತ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಬೇಕು.